ಕಂಪ್ಲೀಟ್ ಯೂಟ್ಯೂಬ್ದಾಗ ಇವತ್ತಿನ ಲಾಗ್ ಏನಪ್ಪ ಅಂದ್ರೆ ಟೊಮೊಟೊ ಗೊಜ್ಜು ಯಾವ ಥರ ಮಾಡೋದಂತ ವಿಡಿಯೋ. ಟೊಮೊಟೊ ಹಣ್ಣು, ಬೆಳ್ಳುಳ್ಳಿ, ಹಸಿಮೆಣಸಿ, ಒಂದು ಈರುಳ್ಳಿ ಹೆಚ್ಕೊಂಡು, ಹಾಗೆ ಜೀರಿಗೆ, ಕಡಲೆಬೇಳೆ, ಸಾಸಿವೆ ಕಾಳು, ಕರಿಬೇವು ಸೊಪ್ಪು, ಹಾಗೆ ಖಾರದ ಪುಡಿ, ಹಾಗೆ ಅರಿಶಿನ ಪುಡಿ, ಇಷ್ಟು ಐಟಮ್ ಎಲ್ಲ ರೆಡಿ ಮಾಡ್ಕೊಂಡು ಒಂದು ಬಾಣಲಿ ತೊಳ್ಕೊಂಡು ಕಾಯಕ್ಕೆ ಇಡ್ತಾಯಿದ್ದೀನಿ. ಕಾಯಕ್ಕೆ ಇಟ್ಟಾದ್ಮೇಲೆ ಫಸ್ಟಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಜಾಸ್ತಿನೇ ಹಾಕ್ಬೇಕು, ಯಾಕೆ ಅಂದರೆ ಟೊಮೊಟೊ ಗೊಜ್ಜು ನೀರಂಶ ಎಲ್ಲ ಹೋಗೋಕ್ಕೋಸ್ಕರ. ಹಾಗೆ ಕಡಲೆಬೇಳೆ, ಸಾಸಿವೆ ಕಾಳು, ಕರಿಬೇವು ಸೊಪ್ಪು, ಜೀರಿಗೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿಮೆಣಸಿನ್ಕಾಯಿನ ಅವಶ್ಯಕತೆ ಇಲ್ಲ ಇದಕ್ಕೆ. ಎಲ್ಲ ಹಾಕಿದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿರಿ, ಫ್ರೈ ಎಲ್ಲ ಆದಮೇಲೆ ಹಾಗೆ ನೋಡಿರಿ ಕಡಲೆಬೇಳೆ ಕಲರ್ ಚೇಂಜ್ ಆಗುತ್ತೆ, ಅಲ್ಲೇ ತನಕ ಫ್ರೈ ಮಾಡಬೇಕು. ಹಂಗಾರೆ ಟೊಮೊಟೊ ಗೊಜ್ಜು ಟೇಸ್ಟ್ ಆಗುತ್ತೆ. ಕಡಲೆಬೇಳೆ ತಿಂತ ಕಟಮ್ ಅಂತ ಸೌಂಡ್ ಬಂದರೆ ಟೇಸ್ಟಾಗಿರುತ್ತೆ. ಅದಕ್ಕೋಸ್ಕರ ಕಡಲೆಬೇಳೆ ಯೂಸ್ ಮಾಡ್ತೀವಿ. ಇದಕ್ಕೆ ಶೇಂಗಾ ಬೀಜ, ಉದ್ದಿನಬೇಳೆ ಏನು ಅವಶ್ಯಕತೆ ಇಲ್ಲ. ಇದು ಮಕ್ಕಳಿಗೆ ಲಂಚ್ ಬಾಕ್ಸಿಗಾದರೂ ಆಯ್ತು, ಇಲ್ಲಾಂದರೆ ಅರ್ಜೆಂಟಿಗೆ ಏನಾರ ಬೇಕು ಅಂದಾಗ ಚೆನ್ನಾಗಿಲ್ದಾಗ ಮಾಡ್ಕೊತೀನಿ. ಹಾಗೆ ಚಜ್ಜಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಎಲ್ಲ ಕಲರ್ ಚೇಂಜ್ ಆದಮೇಲೆ ಹಾಗೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಹಾಗೆ ಒಂದು 5-6 ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೆ. ಆ ಟೊಮೆಟೊನೆಲ್ಲ ತೊಳ್ಕೊಂಡು ಹೆಚ್ಚಿಕೊಂಡಾದ್ಮೇಲೆ ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಟೊಮೆಟೊ ಹಣ್ಣು ಕಲರ್ ಚೇಂಜ್ ಆಗೋವರೆಗೂ, ನೀರಂಶ ಎಲ್ಲ ಹೋಗಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಅಲ್ಲೇ ತನಕ ಬೇಯಬೇಕು ಟೊಮೆಟೊ ಹಣ್ಣು. ಹಂಗಾರೆ ಟೊಮೆಟೊ ಗೊಜ್ಜು ಟೇಸ್ಟಾಗಿರ್ತೈತೆ. ಈರುಳ್ಳಿ ಆಪ್ಷನಲ್ಲು, ಆದರೂ ಒಂದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅದಕ್ಕೋಸ್ಕರ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ ಎಲ್ಲ ಫ್ರೈ ಎಲ್ಲ ಆದಮೇಲೆ ಇನ್ನೂ ಒಂದು ಸ್ವಲ್ಪ ಟೊಮೆಟೊ ಹಣ್ಣು ಕಲರ್ ಚೇಂಜ್ ಆಗಬೇಕು, ಅಲ್ಲೇ ತನಕ ಫ್ರೈ ಮಾಡಿರಿ. ನೋಡಿರಿ, ಟೊಮೆಟೊ ಹಣ್ಣು ಈಗ ಕಲರ್ ಚೇಂಜ್ ಆಗ್ತಾಯಿದೆ, ಸ್ವಲ್ಪ ಬೇಯ್ತಾ ಇದೆ. ಅಲ್ಲೇ ತನಕ ಹೀಗೆ ಮಿಕ್ಸ್ ಮಾಡ್ತಾಯಿರಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ನೋಡಿ ಹಾಕ್ಕೊಂಡು, ಉಪ್ಪು ಬೇಕಾದ್ರೆ ಉಪ್ಪು ಖಾರ ನೋಡ್ಕೊಂಡು ಹಾಕೊಬೋದು. ಉಪ್ಪೆಲ್ಲ ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಟೊಮೆಟೊ ಹಣ್ಣು ಒಂದು 50% ಬೇಯೋವರೆಗೂ ಟೊಮೆಟೊ ಹಣ್ಣು ಬೇಯಿಸಬೇಕು. ಅಲ್ಲೇ ತನಕ 10 ನಿಮಿಷ ಕ್ಲೋಸ್ ಮಾಡಿದರೆ ಬೇಯುತ್ತೆ. ಹಾಗಾಗಿ ನಾನು ತಟ್ಟೆ ಮುಚ್ಚಿನಿ. ನೋಡಿರಿ, ಬೆಂದು ನೀರಂಶ ಎಲ್ಲ ಬಿಟ್ಕೊಂಡಿದ್ದೆ, ಎಲ್ಲ ಬೆಂದಿದೆ ನೋಡ್ರಿ ಟೊಮೆಟೊ ಗೊಜ್ಜು ಆಲ್ಮೋಸ್ಟ್. ಈಗೆಲ್ಲ ನೀರಂಶ ಹೋಗಿ ಎಣ್ಣೆ ಬಿಟ್ಕೊತಾ ಇದೆ. ಅಂದಾಗ ಒಂದು ಖಾರದ ಪುಡಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಸ್ವಲ್ಪ ಖಾರ ಬೇಕಂದ್ರೆ ಜಾಸ್ತಿನೇ ಹಾಕೊಬೋದು. ನಾನು ಸ್ವಲ್ಪ ಸಾಕು ಖಾರ, ಹಾಗಾಗಿ ಒಂದು ಸ್ಪೂನ್ ಖಾರದ ಪುಡಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಹಾಗೆ ಚೆನ್ನಾಗಿ ಕುದೀತೈತಲ್ಲ, ಹಾಗೆ ಅದಕ್ಕೆ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿರಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಟೊಮೊಟೊ ಗೊಜ್ಜು ಎಲ್ಲ ನೀರಂಶ ಹೋಗಿ ಎಣ್ಣೆ ಅಂಶ ಬಿಡೋವರೆಗೂ ಅಲ್ಲೇ ತನಕ ಬೇಯಿಸ್ಬೇಕು. ಅದಕ್ಕೋಸ್ಕರನೇ ಎಣ್ಣೆ ಜಾಸ್ತಿ ಹಾಕ್ರಿ ಫಸ್ಟಿಗೆ ಅಂತ ಹೇಳೋದು. ನೋಡಿರಿ, ಈಗೆಲ್ಲ ಬೆಂದೋಯ್ತು. ಈಗೆಲ್ಲ ಸ್ವಲ್ಪ ನೀರಂಶ ಇದೆ, ಇನ್ನೂ ಸ್ವಲ್ಪ ಹೊತ್ತು ಬೇಯಬೇಕು. ಅಲ್ಲೇ ತನಕ ಬಿಡ್ತಾಯಿದ್ದೀನಿ. ಇದು ಚಪಾತಿಗೂ ಚೆನ್ನಾಗಿರ್ತೈತೆ, ಹಾಗೆ ಅನ್ನಕ್ಕೂ ಹಾಕೊಂಡು ತಿನ್ನೋಕ್ಕೆ ಚೆನ್ನಾಗಿರ್ತೈತೆ. ಮಕ್ಕಳು ಲಂಚ್ ಬಾಕ್ಸಿಗೂ ಚೆನ್ನಾಗಿರ್ತೈತೆ. ಮೂರಕ್ಕೂ ಉಪಯೋಗ ಆಗಲಿ ಅಂತ ತೋರಿಸ್ತಾಯಿದ್ದೀನಿ. ನೋಡಿರಿ, ಟೊಮೆಟೊ ಹಣ್ಣು 7-8 ಟೊಮೆಟೊ ಹಣ್ಣು ಎಷ್ಟು ಆಯಿತು, ಹೆಂಗೆ ಬೆಂದಿದೆ ಟೊಮೆಟೊ ಹಣ್ಣು ಗೊಜ್ಜು. ಟೊಮೆಟೊ ಹಣ್ಣೆಲ್ಲ ಕದರ್ಕೊಂಡು ಹೋಗೋಷ್ಟು ಬೇಯಬೇಕು, ಮ್ಯಾಶ್ ಮಾಡಬಾರ್ದು, ಹಂಗೆ ಬೆಂದೋಗುತ್ತೆ. ಬೆಂದೋದ್ಮೇಲೆ ಒಂದು ಕುಕ್ಕರಲ್ಲಿ ಅನ್ನ ಮಾಡ್ಕೊಂಡಿನಿ. ನೋಡಿರಿ, ಮಿಕ್ಸ್ ಮಾಡ್ತೀನಿ. ಹಂಗೆ ಮಿಕ್ಸ್ ಮಾಡ್ಕೊಬೋದು, ಇಲ್ಲಾಂದರೆ ಕೈಯಲ್ಲಿ ಕಲಸ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅನ್ನಕ್ಕೆ. ಹಾಗೆ ನೋಡಿರಿ, ಟೊಮೆಟೊ ಗೊಜ್ಜು ನೀರಂಶ ಏನಿಲ್ಲ, ಯಾವ ಥರ ಇದೆ ಅಂತ ಎಲ್ಲ ಬೆಂದೋಗೈತೆ, ಎಣ್ಣೆ ಅಂಶ ಮಾತ್ರ ಉಳ್ಕೊಂಡಿದೆ. ಈಗ ಅನ್ನಕ್ಕೆ ಇದನ್ನ ಹಾಕೊಂಡು ಕಲಸ್ಕೊಂಡು ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸಿಗೆ ಕಲಸಿದ್ರೆ ಚೆನ್ನಾಗಿರುತ್ತೆ. ಬೇಕಾದ್ರೆ ತುಪ್ಪ ಹಾಕೊಂಡು ತಿನ್ಬೋದು, ತುಪ್ಪ ಅವಶ್ಯಕತೆ ಇಲ್ಲ ಅಂದರೆ ಹಂಗೆ ಮಾಡ್ಬೋದು. ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಪ್ಲೀಸ್ ಲೈಕ್ ಮಾಡಿರಿ. ನಾನು ಎಷ್ಟು ವೀಡಿಯೋ ಮಾಡ್ತೀನಿ, ಫಾಲೋವರ್ಸೇ ಆಗ್ತಿಲ್ಲ, ಪ್ಲೀಸ್ ಫಾಲೋವರ್ ಆಗಿರಿ ಪ್ಲೀಸ್.